ಭಾರತದಲ್ಲಿ ಪ್ರತಿ ನಿಮಿಷಕ್ಕೆ 4 ಜನರು ಹೃದಯಾಘಾತಕ್ಕೆ ಒಳಗಾಗುತ್ತಾರೆ. ಅದು ಮಾರಣಾಂತಿಕವಾಗಿತ್ತು. ಆದರೆ ಜನರು ಈ ಹೃದಯವನ್ನು ಕೇಳಲಿಲ್ಲ. ಏಕೆ ಎಂದು ಕೇಳಿ, ಏಕೆಂದರೆ ಈ ಜನರ ವಯಸ್ಸು 30 ವರ್ಷದಿಂದ 50 ವರ್ಷಗಳವರೆಗೆ ಇತ್ತು. हार्ट अटैक, हार्ट अटैक, हार्ट अटैक, the heart attacks, हार्ट अटैक, अचानक हार्ट अटैक. 8 ಅಥವಾ 10 ಕೈಗಳಿಂದ ಇದನ್ನು ನೋಡಿದ ನಂತರ ಜನರು ಈಗ ಈ ಬಡ ಹೃದಯವನ್ನು ಕೇಳಿದ್ದಾರೆ ಮತ್ತು ಫಿಟ್ ಇರುವವರು ಸಹ ಹೃದಯಾಘಾತದಿಂದ ಬಳಲುತ್ತಿದ್ದಾರೆ. ನಂತರ ಎಲ್ಲೋ ಮುಂದಿನ ಸಂಖ್ಯೆ. ಇದು ನಿಮ್ಮದಲ್ಲವೇ? ಭಯಪಡಬೇಡಿ, ಇದು ವೈಜ್ಞಾನಿಕ ಮತ್ತು ಜಾಗೃತಿ ವಿಡಿಯೋ. ಆದರೆ ಪ್ರಸ್ತುತ ಯುವ ಭಾರತೀಯರು ನಿರಂತರವಾಗಿ ಹೃದಯಾಘಾತದಿಂದ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಎಂಬ ಪ್ರಶ್ನೆ. ಅದಕ್ಕೆ ಕೊರೋನಾ ಲಸಿಕೆ ಕಾರಣವೇ? ಜಿಮ್ಗೆ ಹೋಗುವುದು ಕಾರಣವೇ? ಈ ವಾಸ್ತವ ಬೇರೆಯೇ ಆಗಿದೆ. ಮತ್ತು ಹೌದು, you would never do as a cardiologist. I would never. ಇದರ ಬಗ್ಗೆಯೂ ನಾವು ಕೊನೆಯಲ್ಲಿ ಮಾತನಾಡುತ್ತೇವೆ. ಮೊದಲನೆಯದಾಗಿ, ಹೃದಯಾಘಾತದ ಸಮಯದಲ್ಲಿ ಯಾವ ರಕ್ತನಾಳದಲ್ಲಿ ನಿಖರವಾಗಿ ಏನಾಗುತ್ತಿದೆ ಎಂಬುದನ್ನು ವೈದ್ಯಕೀಯ 3D ಅನಿಮೇಷನ್ ಇಂದ ಅರ್ಥಮಾಡಿಕೊಳ್ಳಿ. ನೋಡಿ, ಇದು ನಿಮ್ಮ ಹೃದಯ ಮತ್ತು ಅದರ ಕೆಲಸವೆಂದರೆ ಇಡೀ ದೇಹಕ್ಕೆ ಪೋಷಕಾಂಶಗಳು ಮತ್ತು ಆಮ್ಲಜನಕ ಭರಿತ ರಕ್ತವನ್ನು ಪೂರೈಸುವುದು ಮತ್ತು ಅದು ಹೇಗೆ ರಕ್ತವನ್ನು ಪಂಪ್ ಮಾಡುವ ಮೂಲಕ ಅದನ್ನು ಪೂರೈಸುತ್ತದೆ. ಅದು ನಿಮ್ಮ ಮನೆಯಲ್ಲಿ ಅಳವಡಿಸಲಾದ ನೀರಿನ ಮೋಟಾರ್ ನೀರನ್ನು ಪಂಪ್ ಮಾಡುವಂತೆ. ಇದನ್ನು ಮಾಡಿದ ನಂತರ ಅದನ್ನು ಮೇಲಿನ ಟ್ಯಾಂಕ್ಗಳಿಗೆ ನೀಡಲಾಗುತ್ತದೆ. ಸರಿ, ಇದು ನಿಮ್ಮ ಕೈಯ ಎಡಕುಹರದ ಮುಖ್ಯ ಪಂಪ್ ಮಾಡುವ ಕೋಣೆಯಾಗಿದೆ. ಅದು ಈ ರೀತಿ ಸಂಕುಚಿತಗೊಂಡಾಗ, ಅಂದರೆ 75 ನಂತರ ರಕ್ತ ಈ ಅಯೋಟಾ ಮೂಲಕ ಅದು ನಿಮ್ಮ ದೇಹಕ್ಕೆ ಹೋಗುತ್ತದೆ. ಈ ಅಯೋಟಾ ದೊಡ್ಡ ಅಪಧಮನಿಯಲ್ಲದೆ ಬೇರೇನೂ ಅಲ್ಲ. ಸರಳ ಭಾಷೆಯಲ್ಲಿ ಹೇಳುವುದಾದರೆ, ನಿಮ್ಮ ಹೃದಯಕ್ಕೆ ಸಂಪರ್ಕ ಹೊಂದಿದ ಪೈಪ್ ನಿಮ್ಮ ದೇಹಕ್ಕೆ ರಕ್ತವನ್ನು ಕಳುಹಿಸುತ್ತದೆ. ವಿಷಯದ ಅಂಶವೆಂದರೆ ಅಯೋಟಾವು ಪ್ರಿಧಮನಿಯ ಅಪಧಮನಿಗಳಿಗೆ ಸಂಪರ್ಕ ಹೊಂದಿದೆ. ಅದು ನಿಮ್ಮ ಹೃದಯಕ್ಕೆ ಮತ್ತೆ ಸಂಪರ್ಕ ಹೊಂದಿದೆ ಮತ್ತು ನಿಮ್ಮ ಹೃದಯವು ಪಂಪ್ ಮಾಡಿದ ಅದೇ ರಕ್ತವು ಪ್ರಿಧಮನಿಯ ಅಪಧಮನಿಗಳ ಮೂಲಕ ನಿಮ್ಮ ಹೃದಯಕ್ಕೆ ಅದೇ ಪೋಷಕಾಂಶಗಳು ಮತ್ತು ಆಮ್ಲಜನಕ ಭರಿತ ರಕ್ತವನ್ನು ಹಿಂದಿರುಗಿಸುತ್ತದೆ ಮತ್ತು ನಿಮ್ಮ ಹೃದಯ ಸ್ನಾಯುಗಳು ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಅರೆ ಅಣ್ಣ, ಮನೆಗೆ ಹಾಕಿರುವ ಮೋಟಾರು ಕರೆಂಟು ಚಾಲಿತವಾಗಿ ಟ್ಯಾಂಕಿಗೆ ನೀರು ಹಾಯಿಸುತ್ತಿದೆ, ಆದರೆ ಹೃದಯ ವಿದ್ಯುತ್ನಲ್ಲಿ ಓಡುವುದಿಲ್ಲ. ಆದ್ದರಿಂದ ಅದರ ಪಂಪಿಂಗ್ ಕಾರ್ಯವಿಧಾನವನ್ನು ನಿರ್ವಹಿಸಲು ಈ ಆಮ್ಲಜನಕ ಮತ್ತು ಪೋಷಕಾಂಶಗಳ ಸಮೃದ್ಧವಾದ ರಕ್ತವು ಈ ಪ್ರಿಧಮನಿಯ ಮೂಲಕ ಹೃದಯ ಸ್ನಾಯುಗಳಿಗೆ ಹಿಂತಿರುಗುತ್ತದೆ. ಇದರಿಂದಾಗಿ ಹೃದಯವು ಬಡಿಯುತ್ತಿರುತ್ತದೆ. ನೀವು ಇಷ್ಟು ಅರ್ಥ ಮಾಡಿಕೊಂಡಿದ್ದರೆ ಹೃದಯಾಘಾತದ ಸಮಯದಲ್ಲಿ ನಿಖರವಾಗಿ ಏನಾಗುತ್ತದೆ ಎಂದು ಈಗ ಅರ್ಥ ಮಾಡಿಕೊಂಡಿದ್ದೀರಾ? ಹೃದಯಾಘಾತದ ಸಮಯದಲ್ಲಿ ಈ ಪ್ರಿಧಮನಿಯ ಅಪಧಮನಿಗಳು ಸರಳವಾಗಿ ನಿರ್ಬಂಧಿಸಲ್ಪಡುತ್ತವೆ. ಅವರ ತಡೆಗಟ್ಟುವಿಕೆಯನ್ನು ಹೃದಯಾಘಾತ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಪ್ರಿಧಮನಿಯು ಕನಿಷ್ಠ ಪಕ್ಷ ಮುಚ್ಚಲ್ಪಟ್ಟರೆ ಕ್ರಮೇಣ ಹೃದಯ ಸ್ನಾಯುಗಳಿಗೆ ಆಮ್ಲಜನಕದ ಕೊರತೆಯಿಂದಾಗಿ ಹೃದಯವು ಸಾಯುತ್ತದೆ. ಇದರಿಂದಾಗಿ ರಕ್ತವು ಇಡೀ ದೇಹವನ್ನು ತಲುಪುವುದಿಲ್ಲ ಮತ್ತು ಅಂತಿಮವಾಗಿ ವ್ಯಕ್ತಿಯು ಸಾಯುತ್ತಾನೆ. ಹೃದಯಾಘಾತವು ಪ್ರಪಂಚದಾದ್ಯಂತ ಸಂಭವಿಸುತ್ತಿದೆ ಎಂದು ನೀವು ಇಲ್ಲಿಯವರೆಗೆ ಅರ್ಥ ಮಾಡಿಕೊಂಡಿದ್ದೀರಿ. ಇದು ಹೃತ್ಕರ್ಣದ ನೈಪುಣ್ಯತೆಯ ಕಾರಣದಿಂದಾಗಿ ವೈದ್ಯಕೀಯ ಭಾಷೆಯಲ್ಲಿ ಈ ಅಪಧಮನಿಗಳನ್ನು ತಡೆಯುವುದನ್ನು ಎಥೆರಿಸ್ಮಿಸ್ ಎಂದು ಕರೆಯಲಾಗುತ್ತದೆ. ಪ್ರಕ್ರಿಯೆಯನ್ನು ಹೇಳಲಾಗಿದೆ, ಆದರೆ ಈ ವಿಡಿಯೋದ ಶೀರ್ಷಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಇಂದಿನ ಯುವ ಸುದ್ದಿಗಳಲ್ಲಿ ಈ ಅಪಧಮನಿಗಳು ಏಕೆ ನಿರ್ಬಂಧಿಸಲ್ಪಡುತ್ತವೆ ಎಂಬುದನ್ನು ನಾವು ಇನ್ನೂ ಕಂಡುಹಿಡಿಯಬೇಕಾಗಿದೆ. ನೋಡಿ, ಇದು ನಿಮ್ಮ ಪರಿಧಮನಿ. ಈ ರಕ್ತದ ಹರಿವು ಅದರಲ್ಲಿ ನಡೆಯುತ್ತಿದೆ, ಆದರೆ ಕೆಲವು ಮಾನವ ಕ್ರಿಯೆಗಳಿಂದಾಗಿ ಅಂತಹ ಕೊಬ್ಬಿನ ಪದಾರ್ಥಗಳು ಅಪಧಮನಿಗಳ ಗೋಡೆಗಳ ಮೇಲೆ ಸಂಗ್ರಹವಾಗುತ್ತವೆ. ಅದನ್ನು ಕಪ್ಪು ಎಂದು ಕರೆಯಲಾಗುತ್ತದೆ. ಈ ಕಪ್ಪು ಕಾರಣದಿಂದಾಗಿ ನಿಮ್ಮ ಅಪಧಮನಿಗಳು ಕಿರಿದಾಗುತ್ತವೆ ಮತ್ತು ಕಡಿಮೆ ರಕ್ತವು ನಿಮ್ಮ ಹೃದಯ ಸ್ನಾಯುಗಳನ್ನು ತಲುಪಲು ಸಾಧ್ಯವಾಗುತ್ತದೆ. ಹೃದಯಾಘಾತದ ಕಾರ್ಯವಿಧಾನವನ್ನು ಉತ್ತಮವಾಗಿ ವಿವರಿಸಲು ನಾನು ಕೆಲವು ನಿಜ ಜೀವನದ ಉದಾಹರಣೆಗಳನ್ನು ತರುತ್ತೇನೆ. ಆಗಸ್ಟ್ 10, 2022 ರಂದು ಹಾಸ್ಯನಟ ರಾಜು ಶ್ರೀವಾಸ್ತವ್ ಅವರಿಗೆ ಜಿಮ್ನಲ್ಲಿ ಹೃದಯಾಘಾತವಾಯಿತು ಮತ್ತು ಕ್ರಮೇಣ ಮಾರುಕಟ್ಟೆಯಲ್ಲಿ ಸುದ್ದಿ ಹರಡಿತು. ಸಹೋದರ, ಜಿಮ್ಗೆ ಹೋಗಬೇಡಿ, ಜಿಮ್ಗೆ ಹೋಗುವುದರಿಂದ ಹೃದಯಾಘಾತವಾಗುತ್ತದೆ. ಆದರೆ ಇದರಲ್ಲಿ ಏನಾದರೂ ಸತ್ಯವಿದೆಯೇ? ಹಾಗಾದರೆ ರಾಜು ಶ್ರೀವಾಸ್ತವ್ ಸರ್ ಅವರಿಗೆ ಜಿಮ್ನಲ್ಲಿ ಹೃದಯಾಘಾತ ಏಕೆ? ಯಾವುದೇ ವ್ಯಕ್ತಿಯು ಜಿಮ್ನಲ್ಲಿ ಕೆಲಸ ಮಾಡುವಾಗ ಅವನ ದೇಹದಲ್ಲಿನ ರಕ್ತವು ವೇಗವಾಗಿ ಪಂಪ್ ಆಗುತ್ತದೆ ಮತ್ತು ನಿಗದಿತ ಮಿತಿಯನ್ನು ದಾಟುತ್ತದೆ ಎಂಬುದನ್ನು ಎಚ್ಚರಿಕೆಯಿಂದ ಅರ್ಥಮಾಡಿಕೊಳ್ಳಿ. ಹೆಚ್ಚಿನ ತೀವ್ರತೆಯ ತಾಲೀಮು ಮಾಡುವ ಮೂಲಕ ಈ ಅಪಧಮನಿಗಳ ಗೋಡೆಗಳು ಛಿದ್ರವಾಗಬಹುದು ಮತ್ತು ಕೆಲವು ರೀತಿಯಲ್ಲಿ ಕಪ್ಪು ಈ ಅಪಧಮನಿಗಳನ್ನು ನಿರ್ಬಂಧಿಸುತ್ತದೆ. ಇದರಿಂದಾಗಿ ಹೃದಯವನ್ನು ತಲುಪುವ ಆಮ್ಲಜನಕದ ಕೊರತೆಯಿಂದಾಗಿ ಹೃದಯ ಬಡಿತವನ್ನು ನಿಲ್ಲಿಸುತ್ತದೆ. ಆದ್ದರಿಂದ ನೀವು ತುಂಬಾ ಕಠಿಣ ವ್ಯಾಯಾಮ ಮಾಡಿದರೆ ನಿಮ್ಮ ಹೃದಯ ಮರಗಳು ಸಹ ಸೆರೆಹಿಡಿಯಲ್ಪಡುತ್ತವೆ ಮತ್ತು ನೀವು ಹೃದಯಾಘಾತವನ್ನು ಸಹ ಪಡೆಯುತ್ತೀರಿ ಎಂದರ್ಥ. ಸನ್, ಹಾಗಾದರೆ ಕ್ರಿಸ್ ಗೇಟನ್, ಹೃತಿಕ್ ರೋಷನ್ ಮತ್ತು ಜಾನ್ ಇಬ್ರಾಹಿಂ ಅವರ ತರಬೇತುದಾರೆಂದು ಅರ್ಥವೇ? ನಿಮ್ಮ ಟಿವಿ ಜೀವನವನ್ನು ಕೊನೆಯ ಹಂತದಲ್ಲಿ ಇರಿಸಿ ಎಂದು ಯಾರಾದರೂ ಹೇಳಿದಾಗ ಅವರು So I would train to absolute failure, meaning that I couldn't do one more rep even if my life depended on it, around 50 repetitions. ಹಾಗಾದರೆ ಮಿಲ್ಕಾ ಸಿಂಗ್ ಮತ್ತು ದಾರಾ ಸಿಂಗ್ ಅವರನ್ನು ನಿಮ್ಮ ಆದರ್ಶ ಎಂದು ಪರಿಗಣಿಸಿ ನೀವು ತೀವ್ರ ಮಟ್ಟದಲ್ಲಿ ವ್ಯಾಯಾಮ ಮಾಡಬಾರದು. ಮತ್ತು ಮಿಮೋಸಾನನ್ ಆಲಿಸಿ, ಇಲ್ಲಿ ಏನಾಗುತ್ತಿದೆ ಎಂಬುದನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ಇತ್ತೀಚೆಗೆ ಹೃದಯಾಘಾತದಿಂದ ನಿಧನರಾದ ಎಲ್ಲಾ ಸೆಲೆಬ್ರಿಟಿಗಳು. ಆತನ ಬಗ್ಗೆ ನಮಗೆ ಗೊತ್ತಿರುವುದೇನೆಂದರೆ ಆತ ಜಿಮ್ನಲ್ಲಿದ್ದು ವ್ಯಾಯಾಮ ಮಾಡುತ್ತಿದ್ದ ಮತ್ತು ಹೃದಯಾಘಾತವಾಗಿತ್ತು. ಆದರೆ ಅವನ ಸಂಖ್ಯೆಗಳು ಏನು ಎಂದು ನಮಗೆ ತಿಳಿದಿದೆಯೇ? ಅವನ ರಕ್ತದೊತ್ತಡ ಹೇಗಿತ್ತು? ಅವನ ರಕ್ತದ ಸಕ್ಕರೆ ಮಟ್ಟ ಎಷ್ಟಿತ್ತು? ಅವನ ಲಿಪಿಡ್ ಪ್ರೊಫೈಲ್ ಏನಾಗಿತ್ತು? ನಿಸ್ಸಂಶಯವಾಗಿ ಗಮನಿಸಿ. ಹಾಗಾಗಿ ಜಿಮ್ಗೆ ಸೇರುವ ಮುನ್ನ ನಿಮ್ಮ ಹೃದಯದ ಸ್ಥಿತಿಯನ್ನು ತಿಳಿದುಕೊಂಡು ಆಸ್ಪತ್ರೆಗೆ ಹೋಗಿ ಇಸಿಜಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಮತ್ತು ಆ ಮೂಲಕ ನಿಮ್ಮ ಹೃದಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂಬುದು ಪರಿಹಾರವಾಗಿದೆ. ಈ ಪರೀಕ್ಷೆಯ ನಂತರ ವೈದ್ಯರು ನಿಮಗೆ ಹೃದಯದ ಕಾಯಿಲೆ ಇದೆ ಎಂದು ಹೇಳಿದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಹೃದಯಾಘಾತವಾದಂತಹ ಆನುವಂಶಿಕ ಅಂಶಗಳಿವೆ ಎಂದು ಹೇಳಿದರೆ, ನೀವು ಈ ಸಂದರ್ಭದಲ್ಲಿ ದೈಹಿಕ ಚಟುವಟಿಕೆಗಳನ್ನು ಮಾತ್ರವಲ್ಲದೆ ಮಿತಿಯೊಳಗೆ ದೈಹಿಕ ಚಟುವಟಿಕೆಗಳನ್ನು ಮಾಡುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ನೀವು ಪ್ರತಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯವೆಂದರೆ, ಈ ಸಂದರ್ಭದಲ್ಲಿ ನೀವು ಜಿಮ್ಗೆ ಹೋಗುವ ಮೊದಲು ಪ್ರಿವರ್ಕ್ ಅನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಪ್ರಿವರ್ಕ್ನಲ್ಲಿ ಕೆಕಿನ್ ಪ್ರಮಾಣವು ತುಂಬಾ ಹೆಚ್ಚಿರುತ್ತದೆ ಮತ್ತು ಸಮಸ್ಯೆಗಳು ಗುಣಿಸಬಹುದು. ನಿಮಗೆ ಹೃದಯದ ಕಾಯಿಲೆ ಇಲ್ಲದಿದ್ದರೆ ಮತ್ತು ಯಾವುದೇ ಆನುವಂಶಿಕ ಸಮಸ್ಯೆ ಇಲ್ಲ, ನೀವು ಸಂಪೂರ್ಣವಾಗಿ ಫಿಟ್ ಆಗಿದ್ದರೂ ಸಹ ನೀವು ಜಿಮ್ನಲ್ಲಿ ಒಂದು ಷರತ್ತಿನ ಅಡಿಯಲ್ಲಿ
ಅವಧಿಯಲ್ಲಿ ಹೃದಯಾಘಾತವನ್ನು ಪಡೆಯಬಹುದು ಮತ್ತು ಅದು ಪರಸ್ಪರ ಹಿಡಿದಿಟ್ಟುಕೊಳ್ಳುತ್ತದೆ. ನೀವು ಜಿಮ್ಗೆ ಪ್ರವೇಶಿಸಿದ ತಕ್ಷಣ ಬಲಭಾಗದಲ್ಲಿರುವ ನಿಮ್ಮ ಸ್ನೇಹಿತ ತೀವ್ರವಾದ ವ್ಯಾಯಾಮವನ್ನು ಮಾಡುತ್ತಿರುವುದನ್ನು ನೀವು ನೋಡಿದ್ದೀರಿ. ನೀವು ಎಡಭಾಗದಲ್ಲಿ ಕ್ರಾಸ್ ವರ್ಕೌಟ್ ಮಾಡುತ್ತಿದ್ದೀರಿ ಮತ್ತು ನಿಮ್ಮ ಪೌರುಷವನ್ನು ಸಾಬೀತುಪಡಿಸಲು ನೀವು 40ಗಳನ್ನು ಎತ್ತಿಕೊಂಡು ನೇರವಾಗಿ ಇಳಿಜಾರಾದ ಡಂಬೆಲ್ ಬೆಂಚ್ ಪ್ರೆಸ್ನಲ್ಲಿ ತೆಗೆದುಕೊಂಡಿದ್ದೀರಿ. ಈ ತರಂಗವನ್ನು ಮಾಡುವುದರಿಂದ ನಿಮ್ಮ ಹೃದಯ ಸ್ನಾಯುಗಳ ಮೇಲೆ ಅನಿರೀಕ್ಷಿತ ಹೊರೆ ಉಂಟಾಗುತ್ತದೆ ಮತ್ತು ಅಪಧಮನಿಗಳಲ್ಲಿ ಚೆಂಡುಗಳನ್ನು ಹೊಂದುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ, ಏಕೆಂದರೆ ನೀವು ಅವುಗಳನ್ನು ಪ್ರವೇಶಿಸಿದ ತಕ್ಷಣ ನೀವು ಮಾಡುತ್ತಿದ್ದರೆ ನೀವು ವಿಸ್ತರಿಸಿದ್ದೀರಿ ಮತ್ತು ಬೆಚ್ಚಗಾಗಿದ್ದೀರಿ ಎಂದು ನಿಮಗೆ ತಿಳಿಯುತ್ತದೆ. ತೀವ್ರವಾದ ತಾಲೀಮು ನಂತರ ನಿಮ್ಮ ದೇಹ ಆದ್ದರಿಂದ ಅದಕ್ಕೆ ಸಿದ್ಧರಾಗಿ. ಹೃದಯಾಘಾತವು ಹೃದಯಾಘಾತದಿಂದ ಸಂಭವಿಸುತ್ತಿದೆ ಮತ್ತು ಹೃದಯದ ಸ್ಥಿತಿ ಇಲ್ಲದಿದ್ದರೆ ಜಿಮ್ಗೆ ಹೋಗುವುದು ಹೃದಯಾಘಾತವನ್ನು ತರುವುದಿಲ್ಲ. ಈ ವಿಡಿಯೋದಲ್ಲಿ ನೀವು ಈ ಎರಡೂ ವಿಷಯಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದೀರಿ. ಯುವ ಭಾರತೀಯರಲ್ಲಿ ಈ ಕಾಲ್ಪನಿಕ ವಸ್ತುಗಳು ಮತ್ತು ಕೊಲೆಸ್ಟ್ರಾಲ್ ಅಂದರೆ ಕಪ್ಪು ಶೇಖರಣೆಯನ್ನು ನಿಲ್ಲಿಸುವುದು ಹೇಗೆ? ಪರಿಹಾರ ಕಂಡುಕೊಂಡರೆ ಹೃದಯಾಘಾತದ ಒತ್ತಡವು ಕೊನೆಗೊಳ್ಳುತ್ತದೆ. ಸರಿ, ಪರಿಧಮನಿಯ ಅಪಧಮನಿಗಳಲ್ಲಿನ ಈ ಪ್ಲೇಗ್ನ ಹಿಂದೆ 3 ವಿಷಯಗಳಿವೆ ಎಂದು ವೈದ್ಯರು ಹೇಳುತ್ತಾರೆ. ಈ 3 ವಸ್ತುಗಳನ್ನು ನನ್ನ ಮೇಜಿನ ಮೇಲೆ ಇರಿಸಿ, ನೀವು ಅವುಗಳನ್ನು ನೋಡಿ. ಪೌಷ್ಟಿಕಾಂಶದ ಭಾಷೆಯಲ್ಲಿ ಅವುಗಳನ್ನು 3 ಬಿಳಿ ವಿಷಗಳು ಎಂದು ಕರೆಯಲಾಗುತ್ತದೆ ಮತ್ತು ಉದ್ವೇಗದ ಅಂಶವೆಂದರೆ ಇವುಗಳು ನಮ್ಮ ತಿನ್ನುವ ವಸ್ತುಗಳು. ಅಭ್ಯಾಸಗಳ ಒಂದು ಪ್ರಮುಖ ಭಾಗವು ರೂಪುಗೊಂಡಿದೆ ಮತ್ತು ಈ 3 ವಸ್ತುಗಳು ಉಪ್ಪು, ಸಂಸ್ಕರಿಸಿದ ಸಕ್ಕರೆ ಅಂದರೆ ಸಕ್ಕರೆ ಮತ್ತು 3ನೇ ಸ್ಥಾನದಲ್ಲಿ ಹಿಟ್ಟು. ಯಾವುದೇ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ದಿನಕ್ಕೆ 5 ಗ್ರಾಂಗಿಂತ ಹೆಚ್ಚು ಉಪ್ಪನ್ನು ಸೇವಿಸಬಾರದು ಎಂದು ಅಧ್ಯಯನವು ಸೂಚಿಸುತ್ತದೆ. ಆದರೆ ಕೆಟ್ಟ ಸುದ್ದಿ ಏನೆಂದರೆ ವರದಿಗಳ ಪ್ರಕಾರ ಭಾರತೀಯರು ದಿನಕ್ಕೆ ಸರಾಸರಿ 11 ಗ್ರಾಂ ಉಪ್ಪನ್ನು ತಿನ್ನುತ್ತಿದ್ದಾರೆ. ಇದು ನಿಗದಿತ ಮಿತಿಗಿಂತ 2 ಪಟ್ಟು ಹೆಚ್ಚು. ಅಂತೆಯೇ ವೃತ್ತಿಪರರು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಒಬ್ಬ ವ್ಯಕ್ತಿಯು ದಿನಕ್ಕೆ 30 ಗ್ರಾಂಗಿಂತ ಹೆಚ್ಚು ಸಕ್ಕರೆಯನ್ನು ಸೇವಿಸಬಾರದು ಎಂದು ಸಲಹೆ ನೀಡುತ್ತಾರೆ. ಹಿಟ್ಟಿನಲ್ಲಿ ಯಾವುದೇ ಪೌಷ್ಟಿಕಾಂಶ ಮತ್ತು ಆಹಾರದ ಮೌಲ್ಯವಿಲ್ಲ, ಏಕೆಂದರೆ ಅದರ ಸಂಸ್ಕರಣೆಯ ಸಮಯದಲ್ಲಿ ಫೈಬರ್ಗಳನ್ನು ತೆಗೆದುಹಾಕಲಾಗುತ್ತದೆ. ಇದನ್ನು ತಿಂದ ತಕ್ಷಣ ಅದು ನಿಮ್ಮ ಕರುಳಿನಲ್ಲಿ ಅಂಟಿಕೊಳ್ಳುತ್ತದೆ. ಒಂದು ವಿಷಯವು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಇನ್ನೊಂದು ಕೊಬ್ಬನ್ನು ಹೆಚ್ಚಿಸುತ್ತದೆ. ಹಿಟ್ಟು ಇನ್ನೂ ಶುದ್ಧ ಕಸ್. ಗೋಧಿ ಮತ್ತು ಗೋಧಿಯನ್ನು ನಿಯಮಿತವಾಗಿ ಸೇವಿಸಬಾರದು ಎಂದು ಆಯುರ್ವೇದದಲ್ಲಿ ಉಲ್ಲೇಖಿಸಲಾಗಿದೆ, ಏಕೆಂದರೆ ಅವುಗಳ ನಿಯಮಿತ ಸೇವನೆಯು ರೋಗಗಳು ಮತ್ತು ಸ್ಥೂಲಕಾಯತೆಯನ್ನು ಉಂಟುಮಾಡುವ ಸಂಪೂರ್ಣ ಸಾಧ್ಯತೆಗಳನ್ನು ಹೊಂದಿದೆ. ಈ ಅಂಶವನ್ನು ಅರ್ಥಮಾಡಿಕೊಳ್ಳಿ. ನೀವು ಸಕ್ಕರೆಯನ್ನು ಸೇವಿಸಿದಾಗ ಮತ್ತು ಹಣ್ಣಿನ ರಸಗಳು, ತಂಪು ಪಾನೀಯಗಳು, ಸಿಹಿ ತಿಂಡಿಗಳು ಮತ್ತು ಸಕ್ಕರೆ ಎಟ್ಸೆಟೆರಾವನ್ನು ಸಂಸ್ಕರಿಸಿದಂತಹ ಕಾರ್ಬೋಹೈಡ್ರೇಟ್ಗಳನ್ನು ವ್ಯಕ್ತಪಡಿಸಿದಾಗ ನಿಮ್ಮ ದೇಹದಲ್ಲಿನ ಸಕ್ಕರೆಯ ಮಟ್ಟವು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ. ಆದರೆ ಆ ಸಮಯದಲ್ಲಿ ದೇಹವು ಬಳಲುತ್ತದೆ. ದೇಹಕ್ಕೆ ತುಂಬಾ ಸಕ್ಕರೆ ಬೇಕಾಗುತ್ತದೆ. ಇದು ಇನ್ಸುಲಿನ್ ಅನ್ನು ಸ್ರವಿಸಲು ಪ್ರಾರಂಭಿಸುತ್ತದೆ ಮತ್ತು ಅದನ್ನು ಕೊಬ್ಬಾಗಿ ಪರಿವರ್ತಿಸುತ್ತದೆ. ಈ ಗುಲಾಬ್ ಜಾಮೂನ್ ಮತ್ತು ಬೆಂಗಾಲಿ ಸಿಹಿ ತಿಂಡಿಗಳಲ್ಲಿ 95% ನಿಮ್ಮ ದೇಹದೊಳಗೆ ಕೊಬ್ಬಾಗಿ ಬದಲಾಗುತ್ತದೆ ಮತ್ತು ನೀವು ನಿರಂತರವಾಗಿ ತಿಂದರೆ ಹೊರಗಿನಿಂದ ನೀವು ಮಾತ್ರ ನೋಡುತ್ತೀರಿ ಎಂದು ಬಾಬಾ ರಾಮದೇವ್ ನಿಮಗೆ ಇಷ್ಟು ವರ್ಷಗಳಿಂದ ಕೂಗಲು ಮತ್ತು ವಿವರಿಸಲು ಇದು ಕಾರಣವಾಗಿದೆ. 8 ತಿಂಗಳ ಗರ್ಭಿಣಿಯಾಗಿ ಕಾಣಿಸುತ್ತದೆ, ಆದರೆ ಒಳಗಿನಿಂದ ಮೇದೋಜೀರಕ ಗ್ರಂಥಿಯಲ್ಲಿ ಊತ ಉಂಟಾಗಿ ಕ್ರಮೇಣ ಮಧುಮೇಹದ ಹಾದಿಯು ತೆರೆದುಕೊಳ್ಳುತ್ತದೆ. ಉಪ್ಪು, ಸಕ್ಕರೆ ಮತ್ತು ಹಿಟ್ಟಿನ ದುಷ್ಪರಿಣಾಮಗಳನ್ನು ಕೇಳುವುದರ ಜೊತೆಗೆ ಅಮೆರಿಕನ್ನರು ಅಥವಾ ಇತರ ದೇಶಗಳು ಹಾಲಿನೊಂದಿಗೆ ತೊಳೆಯುವುದಿಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ಆಧುನಿಕ ಜೀವನ ಶೈಲಿಯು ಇಡೀ ಜಗತ್ತು ಕಸವನ್ನು ತಿನ್ನುವುದರಲ್ಲಿ ನಿರತವಾಗಿದೆ, ಆದರೆ ಭಾರತೀಯರು ಇನ್ನೂ ಹೆಚ್ಚು ಹೃದಯಾಘಾತಕ್ಕೆ ಒಳಗಾಗುತ್ತಿದ್ದಾರೆ, ಏಕೆಂದರೆ ಭಾರತೀಯರಲ್ಲಿಯೂ ಸಹ ಆನುವಂಶಿಕ ಸಮಸ್ಯೆಗಳಿವೆ. ನಮ್ಮ ಆನುವಂಶಿಕ ಪೂರ್ವಭಾವನೆಯಿಂದಾಗಿ ಭಾರತೀಯರಲ್ಲಿ ಹೃದಯಾಘಾತದ ಸಾಧ್ಯತೆಗಳು ಪಾಶ್ಚಿಮಾತ್ಯ ದೇಶಗಳಿಗಿಂತ 3 ಪಟ್ಟು ಹೆಚ್ಚು, ಜಪಾನ್ಗಿಂತ 6 ಪಟ್ಟು ಹೆಚ್ಚು ಮತ್ತು ಇದು ಚೈನೀಸ್ಗಿಂತ 20 ಪಟ್ಟು ಹೆಚ್ಚು. ನಾನು ಹೇಳಬೇಕೆಂದರೆ ನಾವು ಈಗಾಗಲೇ ಲೋಡ್ಗನ್ ಆಗಿದ್ದೇವೆ ಮತ್ತು ಒತ್ತಡದ ಜೀವನ, ಧೂಮಪಾನ, ಮದ್ಯಪಾನ, ಅನುಚಿತ ನಿದ್ರೆ, ಉಪ್ಪು, ಸಕ್ಕರೆ ಮತ್ತು ಹಿಟ್ಟಿನ ಪಾಶ್ಚಿಮಾತ್ಯ ಜೀವನ ಶೈಲಿಯೊಂದಿಗೆ ಸೇರಿಕೊಂಡರೆ ಆಗ ಹೃದಯವು ಗುಂಡು ಹಾರಿಸುತ್ತದೆ. ಕೊರೋನಾ ಲಸಿಕೆಗಳಿಗೆ ಸಂಬಂಧಿಸಿದಂತೆ ನಮ್ಮಿಂದ ಲಸಿಕೆ ಪಡೆದ ಅನೇಕ ಜನರಲ್ಲಿ ಹೃದಯ ಸಮಸ್ಯೆಗಳು ಕಂಡುಬಂದಿವೆ ಎಂದು ಅನೇಕ ಅಧ್ಯಯನಗಳು ಬಹಿರಂಗಪಡಿಸಿವೆ. ಆದರೆ ಅಂತಹ ಹೃದಯ ಸಮಸ್ಯೆಗಳು ಬಹಳ ಅಪರೂಪ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತವೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಬಯೋಕ್ಯಾರಿಟಿಸ್ ಎಂದು ಕರೆಯಲಾಗುತ್ತದೆ. ಕೊರೋನಾ ಲಸಿಕೆ ಪಡೆದ ನಂತರ ಯಾರಿಗಾದರೂ ಹೃದಯಾಘಾತವಾದ ಪ್ರಕರಣಗಳು ನಡೆದಿಲ್ಲ. ಆದರೆ ನಾನು ಇದನ್ನು ಎಷ್ಟು ನಂಬುತ್ತೇನೆ ಎಂದು ನೀವು ನನ್ನನ್ನು ಕೇಳಿದರೆ ನನ್ನ ಉತ್ತರವು ಒಂದು ತುಣುಕು ಅಲ್ಲ. $1 ಬಿಲಿಯನ್ ವೈದ್ಯಕೀಯ ಉದ್ಯಮದ ಈ ಡ್ರಗ್ ಮಾಫಿಯಾಗಳು ನಿಮಗೆ ಹಾನಿಯಾಗದ ವರದಿಗಾರರ ಅಧ್ಯಯನಗಳನ್ನು ಮಾತ್ರ ಪ್ರಕಟಿಸುವಂತೆ ಮಾಡುತ್ತದೆ. ಅಂತಿಮವಾಗಿ ಹೃದಯಾಘಾತವನ್ನು ತಪ್ಪಿಸಲು ನೀವು ಈ 6 ನಿಜವಾಗಿಯೂ ಮುಖ್ಯವಾದ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಎಂದು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಆದರೆ ಈ 7ನೇ ವಿಷಯವು ಅತ್ಯಂತ ಮಹತ್ವದ್ದಾಗಿದೆ. ತೆರೆದ ಕಿವಿಯಿಂದ ಆಲಿಸಿ, ಹೃದಯ ತಜ್ಞರು ಏನು ಹೇಳುತ್ತಿದ್ದಾರೆ. One thing you would never do as a cardiologist. I would never smoke. I would never smoke anything. I would never smoke. I would never smoke. Smoke. It's the worst thing you can possibly do for yourself. ಸರಿ, ವರದಿಗಳ ಪ್ರಕಾರ 30% ಜನರು ಹೃದಯಾಘಾತದ ಮೊದಲ ಗಂಟೆಯಲ್ಲಿ ಸಾಯುತ್ತಾರೆ ಮತ್ತು 8 ನಿಮಿಷಗಳಲ್ಲಿ ಶಾಶ್ವತ ಮೆದುಳಿಗೆ ಹಾನಿಯಾಗಬಹುದು. ಆದರೆ ಕರಡ ಅನ್ನು ಹೇಗೆ ನೀಡಬೇಕೆಂದು ನಿಮಗೆ ತಿಳಿದಿದ್ದರೆ ಈ 2 ವಿಷಯಗಳನ್ನು ತಡೆಯಬಹುದು. ವಾಸ್ತವವಾಗಿ ಕೆಲವೊಮ್ಮೆ ಸಿಪಿಆರ್ ನೀಡುವಾಗ ರಿಬ್ಸ್ ಸಹ ಮುರಿದು ಹೋಗುತ್ತದೆ ಮತ್ತು ವೈದ್ಯರು ಸಹ ರಿಬ್ಸ್ ಮುರಿದರು ಸಿಪಿಆರ್ ಅನ್ನು ಮುಂದುವರಿಸಬೇಕು ಎಂದು ಹೇಳುತ್ತಾರೆ. ಸರಿ, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅರ್ಥ ಅನ್ನು ಹೇಗೆ ನೀಡಬೇಕೆಂದು ಕಲಿಸುತ್ತೇನೆ. ಆದರೆ ನಿರೀಕ್ಷಿಸಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಪ್ಲೀಸ್, ಸಪೋರ್ಟ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ದಿ ಚಾನೆಲ್.